ಏನಂದರೆ ಒಂದು ಮಸಾಲ ದೋಸೆ ಅವನನ್ನು ಬಲಿ ತೊಗೊಂಬಿಡುತ್ತೆ ಅಂತ. ಸೊ ಈ ಮಸಾಲ ದೋಸೆ ಇದೆಯಾ ಸರ್ ಸಿನಿಮಾದಲ್ಲಿ? ಅಣ್ಣವರು ಅಂದರೆ ಅಷ್ಟಿಷ್ಟಲ್ಲ, ಯಾಕಂದ್ರೆ ನನ್ನ ಜೊತೆಲಿರೋರು ಗೊತ್ತು. ಯಾವಾಗಲೂ ನನಗೆ ಅಣ್ಣವ್ರದ್ದೇ ಸಾಂಗ್ಸ್ ಓಡ್ತಾ ಇರುತ್ತೆ ನನ್ನ ಕಾರಲ್ಲಿ, ಅವ್ರದ್ದೇ ಸಾಂಗ್ಸು ಎಲ್ಲ ಅವ್ರದ್ದು. ಭಕ್ತ ಪ್ರಹ್ಲಾದ ಆಗಲಿ, ಅದು ಅವ್ರ ಸಿನಿಮಾ ಆದಮೇಲೆ ಮಾದೇವಲ್ಲಿ ಆ ಒಂದು ಸಿನಿಮಾನೇ ಹೋಲಿಸ್ಕೊಂಡು ಹೇಳಿದ್ದು. ಅಂದರೆ ನಾವು ಅವ್ರ ಕಾಲು ದುಡ್ಗೂ ಸಮ ಇಲ್ಲ. ಬಟ್ ಸರ್ ಇಮ್ಮಿಡಿಯೇಟಾಗಿ ನೀವು ಡಬ್ಬಿಂಗ್ ನಮ್ಗೆ ಬರೋಕ್ಕಾಗಲ್ಲ ಸರ್, ಯಾಕಂದರೆ ಐ ಹ್ಯಾವ್ ಟು ಗೆಟ್ ಇನ್ ದ ಕ್ಯಾರೆಕ್ಟರ್. ಮತ್ತು ಆ ಕ್ಯಾರೆಕ್ಟರ್ ಹೊರಗಡೆ ಬಂದರೆ ಆ ಪರಕಾಯ ಪ್ರವಾಸ ಏನು ಮಾಡ್ತೀವಲ್ಲ, ಮಾದೇವಾಗಿ ಏನು ಮಾಡಿದ್ದೀನಿ ಅದೇ ಥರದ್ದು. ನನಗೆ ಏನು ಪ್ರಿಪ್ರೇಷನ್ ಮಾಡಿದ್ರಿ ಹ್ಯಾಂಡ್ಸಮ್ ಆಗಿರೋದಕ್ಕೆ ಅಂದರೆ ನಾನು ಪ್ರಿಪ್ರೇಷನ್ ನಮ್ಮ ತಂದೆ ತಾಯಿ ಪ್ರಿಪ್ರೇಷನ್. ಶ್ರೇಯಸ್ ಅವರು ಏನು ಸರ್ ಹನಿಮೂನ್ಗೆ ಹೋಗಿಲ್ವಂತೆ? ಹೌದಾ? ನಾನು 2007 ಆದಿನಗಳು ಸಿನಿಮಾ ಮಾಡುವಾಗಲೇ ಚಿತ್ರಿಸೋದು ಕಷ್ಟ ಆಗಿತ್ತು. ಕರಳಿನ ಕೂಗು ಆ್ಯಂಡ್ ಜಿದ್ದು ಇದೆರಡು ನಮ್ಮ ತಂದೆಯವರು. ಕರಳಿನ ಕೂಗುವಲ್ಲಿ ಏನು ಫೀಲ್ ಇತ್ತು ಗೊತ್ತಾ, ಅಂದರೆ ನಮ್ಮ ತಂದೆಯವರು ಮಾಡಿದಂಥ ಸಿನಿಮಾ ಆ ಫೀಲು ಇರುತ್ತೆ. ಕಾರಣಗಳು ಬೇರೆ ಬೇರೆ ಇರ್ಬೋದು, ಆದರೆ ಎಮೋಷನ್ ಒಂದೇ ಅಂತ. ಅದೇ ಥರ ಎಲ್ಲೂ ನಿಮಗೆ ಕಾರಣಗಳು ಹಲವಾರು ಇರ್ಬೋದು, ಆದರೆ ನಿಮ್ಗೆ ಆ ಎಮೋಷ್ನಲಿ ಕನೆಕ್ಟ್ ಕೊಡುತ್ತೆ ಸಿನಿಮಾ. ಬರ್ತಾ ಬರ್ತಾ ನಿಮ್ಮನ್ನ ಎಮೋಷ್ನಲಿ ಹಿಡಿದಿಟ್ಕೊಳ್ಳುತ್ತೆ. ಹಾಯ್, ಹಲೋ, ನಮಸ್ಕಾರ. ಸಂಯುಕ್ತ ಕರ್ನಾಟಕ ವೀಕ್ಷಕರಿಗೆ ಸ್ವಾಗತ. ನಾನು ಕೃಷ್ಣ. ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೆಲವು ಸಿನಿಮಾಗಳು ರಿಲೀಸ್ ಆಗ್ತವೆ, ಕೆಲವು ಸಕ್ಸಸ್ ಆಗ್ತವೆ, ಹಾಗೆ ಕೆಲವು ಸಿನಿಮಾಗಳು ಮಾತ್ರ ಡಾಕ್ಯುಮೆಂಟ್ರಿ ಆಗಿ ಉಳ್ಕೊಳ್ತವೆ. ಅದೇ ಡಾಕ್ಯುಮೆಂಟ್ರಿ ಥರ ಇರುವಂಥ 2 ಸಿನಿಮಾ ಒಟ್ಟಿಗೆ ಸೇರಿದ್ರೆ ಏನಾಗ್ಬೋದು? ಅದು ಎರಡು ಸಿನಿಮಾ ಯಾವುದು ಅಂದರೆ ಆ ದಿನಗಳು ಮತ್ತು ಮಾದೇವ. ಈ 2 ಸಿನಿಮಾ ಸೇರಿದ್ರೆ ಹೇಗಿರ್ಬೋದು ಅನ್ನೋ ಒಂದು ಕುತೂಹಲ, ಅದು ಬಲರಾಮನ ಆ ದಿನಗಳು. ಸೊ ಜೂನ್ 26ನೇ ತಾರೀಕು ಆ ಬಲರಾಮನ ದಿನಗಳು ರಿಲೀಸ್ಗೆ ರೆಡಿ ಆಗಿದೆ. ಸೊ ಬಲರಾಮ ದಿನಗಳ ಡೈರೆಕ್ಟರ್ ಮತ್ತು ಅದರ ಸೃಷ್ಟಿಕರ್ತ KM ಚೈತನ್ಯ ಸರ್ ನಮ್ಮ ಜೊತೆಗಿದ್ದಾರೆ. ಹಾಗೆ ವಿನೋದ್ ಸರ್, ವೆಲ್ಕಮ್ ಟು ದ ಶೋ ಸರ್. ನಮಸ್ಕಾರ ಸರ್. ಈಗ 19 ವರ್ಷಗಳಾದಮೇಲೆ ಆ ದಿನಗಳಾದಮೇಲೆ ಬಲರಾಮನ ದಿನಗಳು ಬರ್ತಾ ಇದೆ. ಅದು ಒಂದು ಸ್ಪೆಷಲ್. ಆದರೆ ನಿಮ್ಮ ಬರ್ತಡೇ ಡೇಟ್ ನನಗೆ ಗೊತ್ತು ಸರ್, ಆದರೂ ಕೂಡ ನಾನು ಇವತ್ತು ನಿಮ್ಗೆ ವಿಶ್ ಮಾಡ್ತೀನಿ, ಹ್ಯಾಪಿ ಬರ್ತಡೇ ಅಂತ ಸರ್. ಯಾಕೆ ಅಂತೇಳಿ ಸರ್? ಯಾಕೆ ಸರ್? ಸರ್, 1 ವರ್ಷದ ಹಿಂದೆ June 6, ಇವತ್ತು June 6 ಮಾದೇವ ಫಿಲಮ್ ರಿಲೀಸ್ ಆಗಿದೆ ಸರ್. ಪ್ರತಿಯೊಂದು ಸಿನಿಮಾ ರಿಲೀಸ್ ಡೇಟ್ ಕೂಡ ಒಂದು ರೀತಿ ಬರ್ತಡೇ ಸೆಲೆಬ್ರೇಷನ್ ಥರನೇ. ಸೊ ಅದಕ್ಕೆ ವಿಶ್ ಮಾಡ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅದಕ್ಕೆ ಕರ್ನಾಟಕದ ಜನತೆ ಅವ್ರು ನನ್ನ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಆ ಸಿನಿಮಾನ ನಮ್ಮ ಸಿನಿಮಾ ಇದು ನಮ್ಮ ಮನೆ ಒಂದು ನಡೀತಿದೆ ಅನ್ನೋದು ಅವ್ರು ತಗೊಂಡು ಅದನ್ನು ಆಶೀರ್ವಾದ ಮಾಡಿ ಇವತ್ತು ಥ್ಯಾಂಕ್ ಯು ಸೋ ಮಚ್ ಸರ್. ಕರೆಕ್ಟ್ June 6 ಇವತ್ತು 1 ವರ್ಷದ ಹಿಂದೆ ರಿಲೀಸ್ ಆಗಿತ್ತು. ಅದಕ್ಕೆ ಹೋರಾಟಗಳು ಯಪ್ಪ ಇಷ್ಟೆಲ್ಲ ಇತ್ತು, ಬಟ್ ಅಷ್ಟೇ ಖುಷಿ. ಅದಕ್ಕಿಂತ ದುಪ್ಪಟ್ಟು 100ರಷ್ಟು ಖುಷಿ ಖಂಡಿತ ಬಲರಾಮನ ದಿನಗಳು ಸಿನಿಮಾ ರಿಲೀಸ್ ಆದಾಗ ಖಂಡಿತ ಆಗುತ್ತೆ. ಯಾಕಂದರೆ ಜನ ಅಷ್ಟು ಇಷ್ಟಪಡ್ತಾರೆ ಸಿನಿಮಾನ. ಸರ್, June 6, 2025 ಮಾದೇವ. ಈಗ June 26, 2026 ಬಲರಾಮನ ದಿನಗಳು. ಸೊ ನಾನು ಮಾದೇವ ಫಿಲಮ್ನ ತುಂಬ ಸರ್ತಿ ನೋಡಿದ್ದೀನಿ ಸರ್. 1 ಸಲ ಇಲ್ಲ, 2 ಸಲ ಇಲ್ಲ. ಅದ್ರಲ್ಲಿ ನನಗೊಂದು ಕಾಡುವಂಥ ಒಂದು ಸೀನ್ನ ನಾನು ನಿಮ್ಗೆ ಹೇಳ್ತೀನಿ ಸರ್. ಒಬ್ಬಟ್ಟನ್ನು ತಿನ್ನೋದು ಸರ್. ಒಬ್ಬಟ್ಟನ್ನು ತಿನ್ನಬೇಕಾದ್ರೆ ಆ ಸ್ವಾದಿಸೋದು, ಆ ರುಚಿ, ಆ ಎಕ್ಸ್ಪ್ರೆಷನ್ನು ಸರ್. ನಾನು ಒಬ್ಬಟ್ಟನ್ನು ತುಂಬ ಇಷ್ಟಪಟ್ಟು ತಿನ್ನೋದ್ರಲ್ಲಿ 2 ಸೀನ್ ನೋಡಿದ್ದೀನಿ ಸರ್. ಒಂದು ಮಾದೇವ, ಮತ್ತೊಂದು ಬಂಗಾರದ ಪಂಜರ ಸರ್. ನೀವು ನೋಡಿರ್ಬೋದು ಸರ್, ಬಂಗಾರದ ಪಂಜರದಲ್ಲಿ ರಾಜ್ಕುಮಾರ್ ಅವ್ರಿಗೆ ಅವ್ರ ತಾಯಿ ಒಬ್ಬಟ್ಟನ್ನು ಬಡಿಸ್ಬೇಕಾದ್ರೆ ಒಬ್ಬಿಟ್ಟು ಅಂತ ತಿಂತಾರೆ. ನನ್ನ ಫೇವ್ರೆಟ್ ಸೀನು ಸರ್ ಅದು ಬಂಗಾರದ ಪಂಜರ. ಅದಾದಮೇಲೆ ಮಾದೇವ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅಂದರೆ ನನ್ನ ಫೇವ್ರೆಟ್, ಆಲ್ ಟೈಮ್ ಫೇವ್ರೆಟ್ ನನಗೆ ಅಣ್ಣವರು ಅಂದರೆ ಅಷ್ಟಿಷ್ಟಲ್ಲ, ಯಾಕಂದ್ರೆ ನನ್ನ ಜೊತೆಲಿರೋರು ಗೊತ್ತು. ಯಾವಾಗಲೂ ನನಗೆ ಅಣ್ಣವ್ರದ್ದೇ ಸಾಂಗ್ಸ್ ಓಡ್ತಾ ಇರುತ್ತೆ ನನ್ನ ಕಾರಲ್ಲಿ, ಅವ್ರದ್ದೇ ಸಾಂಗ್ಸು ಎಲ್ಲ ಅವ್ರದ್ದು. ಭಕ್ತ ಪ್ರಹ್ಲಾದ ಆಗಲಿ, ಅದು ಅವ್ರ ಸಿನಿಮಾ ಆದಮೇಲೆ ಮಾದೇವಲ್ಲಿ ಆ ಒಂದು ಸಿನಿಮಾನೇ ಹೋಲಿಸ್ಕೊಂಡು ಹೇಳಿದ್ದು. ಅಂದರೆ ನಾವು ಅವ್ರ ಕಾಲು ದುಡ್ಗೂ ಸಮ ಇಲ್ಲ, ಬಟ್ ಹೇಳಿದ್ದು ಖುಷಿ ಆಯಿತು ಸರ್. ಥ್ಯಾಂಕ್ ಯು ಸರ್. ಇಲ್ಲ, ತುಂಬ ಚೆನ್ನಾಗಿದೆ ಸರ್. ಮಾದೇವ ಆದಮೇಲೆ ನೆಕ್ಸ್ಟು ಅದೇ ರೀತಿಯಾದಂಥ ಒಂದು ಗೆಟಪ್ಪು ಆಗಲಿ, ಅದೇ ರೀತಿ ಒಂದು ಕಲ್ಟ್ ಕ್ಯಾರೆಕ್ಟ್ರಲ್ಲಿ ನೀವು ಬಲರಾಮನ ದಿನಗಳಲ್ಲಿ ಬರ್ತಾ ಇದ್ದೀರಾ. ಸೊ ಬಲರಾಮನ ದಿನಗಳು ಆ ಕ್ಯಾರೆಕ್ಟ್ರಲ್ಲೇ ಇನ್ನೂ ಇದ್ದೀರಾ ಅಥವಾ ಹೊರಗಡೆ ಬಂದ್ರಾ ಸರ್? ಇಲ್ಲ, ಈಗ ಮೊನ್ನೆಯಿಂದ ತಿರ್ಗಾ ಬಂದಿದ್ದೀವಿ. ಏನಕ್ಕೆ ಅಂದರೆ ಒಂದಿಷ್ಟು ನಮ್ಮ ಬೇರೆ ಅದಾದಮೇಲೆ ಅಂದರೆ ಮೂವ್ ಆನ್ ಆಗಬೇಕಲ್ಲ ಸರಿ, ಬೇರೆ ಸಿನಿಮಾದು ಎಲ್ಲ ಸಬ್ಜೆಕ್ಟ್ ಎಲ್ಲ ನಡೀತಿದೆ. ಸೊ ಆ ಇನ್ವಾಲ್ವ್ಮೆಂಟಲ್ಲಿದ್ದೆ. ಸೊ ಹಾಗಾಗಿ ಮತ್ತೆ ತಿರ್ಗಾ ಬಲರಾಮ ಬಗ್ಗೆ ಮಾತಾಡಬೇಕು ಪ್ರಮೋಷನ್ ಎಲ್ಲ ಅಂದಾಗ ಮತ್ತೆ ತಿರ್ಗಾ ಬಲರಾಮ ಬರಬೇಕು. ಬಟ್ ಡಬ್ಬಿಂಗ್ ಟೈಮಲ್ಲೆಲ್ಲ ನಾನು ಹೇಳಿದ್ದೆ ಸರ್ಗೆ, ಸರ್ ಇಮ್ಮಿಡಿಯೇಟಾಗಿ ನೀವು ಡಬ್ಬಿಂಗ್ ನಮ್ಗೆ ಬರೋಕ್ಕಾಗಲ್ಲ ಸರ್, ಯಾಕಂದರೆ ಐ ಹ್ಯಾವ್ ಟು ಗೆಟ್ ಇನ್ ದ ಕ್ಯಾರೆಕ್ಟರ್. ಮತ್ತು ಆ ಕ್ಯಾರೆಕ್ಟರ್ ಹೊರಗಡೆ ಬಂದರೆ ಆ ಪರಕಾಯ ಪ್ರವಾಸ ಏನು ಮಾಡ್ತೀವಲ್ಲ, ಮಾದೇವಾಗಿ ಏನು ಮಾಡಿದ್ದೀನಿ ಅದೇ ಥರದ್ದು ನನಗೆ ಬಲರಾಮಗೂ ಅದೇ ಥರ ಬೇಕು.
ಸೊ ನಾರ್ಮಲಾಗಿ ಡಬ್ಬಿಂಗ್ ಮಾಡೋಕೆ ಅಂದರೆ ನನಗಾಗಲ್ಲ ಯೂಶ್ವಲಿ ಆ ಥರ ಆಗಲ್ಲ. ಸೊ ಚೇಂಜಸ್ಸು ಅದೆಲ್ಲ ಮಾಡಿಕೊಂಡು ಬಟ್ ಜೂನ್ 26 ಎಸ್ ಸಿನಿಮಾ ಬರ್ತಿದೆ, ಅಂದರೆ 2026 ಜೂನ್ 26. ಸೊ ಅಗೇನ್ ಎಸ್ ಗುಡ್ ಸರ್. ಅದು ಸರ್ ವಿನೋದ್ ಪ್ರಭಾಕರ್ ಸರ್ಗೆ ಬಲರಾಮನ ಆಹ್ವಾನ ಆಗೋ ಥರ ಮಾಡಿದ್ದು ನೀವು, KM ಚೈತನ್ಯ ಸರ್. ನಿಮ್ಮ ಒಂದು ಕಲ್ಪನೆಯಲ್ಲಿ ಸರ್ ಈಗ ಟೀಸರ್ಗಳೆಲ್ಲ ನೋಡಿದ್ರೆ ನಾನು ನಿಮ್ಮನ್ನು ಮಾತಾಡ್ಸೋದಕ್ಕಿಂತ ಮುಂಚೆ ನಾನು ಕಂಗ್ರ್ಯಾಚುಲೇಷನ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಯಾಕೆಂದರೆ ಅಷ್ಟು ಅದ್ಭುತವಾಗಿ ಬಂದಿದೆ ಸಿನಿಮಾ. ಅಷ್ಟು ಟೀಸರಲ್ಲಿ ನೋಡಿದ್ರೇ ಆ ಒಂದು ಟೇಸ್ಟ್ ಅನ್ನೋದು ಗೊತ್ತಾಗ್ತಾಯಿದೆ ಸರ್. ಒಂದು ಅನ್ನ ಬೆಂದ ಮೇಲೆ 1 ಅಕ್ಕಿ 2 ಅಕ್ಕಿ ಮಾತ್ರ ಸಾಕಂತ, ಕರೆಕ್ಟ್, ಪೂರ್ತಿ ಅಕ್ಕಿ ಬೆಂದಿದೆ ಅಂತ ಟೇಸ್ಟ್ ಮಾಡೋದು ಬೇಕಿಲ್ಲ ಅಂತ. ಸೊ ಆ ಟೀಸರು ಎಲ್ಲ ನೋಡಿ ಸರ್, ರಿಲೀಸ್ ಆಗೋಕ್ಕಿಂತ ಮುಂಚೆ ಹೇಗಿದೆ ಸರ್ ರೆಸ್ಪಾನ್ಸ್ ಈಗ ಬಲರಾಮನ ದಿನಗಳಿಗೆ? ಟೀಸರ್ಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಭಾಳ ಜನ ಅದಕ್ಕೆ ಭಾಳ ಇಂಟ್ರೆಸ್ಟಿಂಗ್ ಆದ ಕಮೆಂಟ್ಗಳನ್ನ ಕೊಟ್ಟಿದ್ದಾರೆ. ಆ ದಿನಗಳು ನೆನಪಿಸುತ್ತೆ ಅಂತ ತುಂಬ ಜನ ಹೇಳಿದ್ದಾರೆ. ಸೊ ನನಗೆ ಐ ಬೀನ್ ಹ್ಯಾಪಿ ಇವಾಗಿನ ತನಕ ಬಂದಿರೋ ಕಮೆಂಟ್ಸ್ಗೆ. ಟೀಸರ್ ಲಾಂಚ್ ಆದಾಗ ಸುಮಾರು ಜನ ಡೈರೆಕ್ಟರ್ಸು ನನಗೊಂದಿಷ್ಟು ಲೈನಪ್ಸ್ ಎಲ್ಲ ಹೇಳ್ತಾರಲ್ಲ, ಡೈರೆಕ್ಟರ್ಸು ಆಮೇಲೆ ಬೇರೆ ಡೈರೆಕ್ಟರ್ಸ್ ಎಲ್ಲ ಬೈಸೆಕ್ಟ್ ಮಾಡಿ ಹೇಳಿದ್ರು ಟೀಸರ್ ಬಗ್ಗೆ. ಅಂದರೆ ಈ ಪಾತ್ರ ಹಿಂಗಿದೆ, ಇದು ಹೀಗಿದೆ, ಇಲ್ಲಿಂದ ಎಲಿವೇಶನ್ ಹಿಂಗೆ ಬರುತ್ತೆ ಅಂತ ಒಂದೊಂದು ಅವರು ಟೀಸರ್ನ ಎಷ್ಟು ಸಲ ನೋಡಿದಿಲ್ಲ, ಒಂದೇ ಸಲ ನೋಡಿದ್ವಿ ನಾವು. ಬಟ್ ಅದು ಅಷ್ಟು ಇಂಪ್ಯಾಕ್ಟ್ ಇತ್ತು ನನಗೆ ಅಂತ ನಾನು ಫೋನ್ ಮಾಡಿ ಹೇಳಿದ್ದೆ ಸರ್ಗೆ. ಸರ್ ಇವ್ರ ಡೈರೆಕ್ಟರ್ಸ್ ಎಲ್ಲ ಫೋನ್ ಮಾಡಿದರು, ಸರ್ ಈ ಥರ ಹಿಂಗಿರಬೇಕು, ಆಮೇಲೆ ಆ ಪಾತ್ರ ಎಷ್ಟು ಕ್ಲೀನಾಗಿ, ಅದರಲ್ಲಿ ಒಂದು ಅಂಡರ್ ವರ್ಲ್ಡ್ ಆದಮೇಲೆ ಒಬ್ಬ ಅಮಾಯಕ ಬರ್ತಾನೆ, ಅದನ್ನು ಎಷ್ಟು ಕ್ಲೀನಾಗಿ ನರೇಷನ್ ಮಾಡಿದ್ದೀರಾ, ಈ ಸಿನಿಮಾ ನೋಡಬೇಕು ಅಂತ ಅನಿಸುತ್ತೆ ಅಂದರು. ಸೊ ಫೆಲ್ಟ್ ವೆರಿ ಹ್ಯಾಪಿ. ಆ ಥರದ್ದು ರೀಚ್ ಆಗುತ್ತಲ್ಲ, ಅಂದರೆ ಇಂಡಸ್ಟ್ರಿ ಒಳಗಡೆ ರೀಚ್ ಆಗಿರೋದು, ಅಂದರೆ ಡೈರೆಕ್ಟರ್ಸು ಟೆಕ್ನಿಕಲಿ ಆಲ್ಸೋ ತುಂಬ ಜನ ಅದನ್ನು ನೋಡಿ ಮೆಚ್ಚುಗೆ ಪಡಿಸಿದ್ದಾರೆ. ಸರ್ ಬಲರಾಮನ ದಿನಗಳು ಬೆಂಗಳೂರು ಭೂಗತ ಲೋಕ ಕಂಡಂಥ ಬಲರಾಮ ಮೋಸ್ಟ್ ಹ್ಯಾಂಡ್ಸಮ್ ಗಾಯ್ ಅಂತ ಹೇಳ್ತಾರೆ ಸರ್. ಅವನನ್ನು ನೀವು ಅಷ್ಟು ಹ್ಯಾಂಡ್ಸಮ್ ಆಗಿ ಅವನ ಥರನೇ ಕಾಣೋದಕ್ಕೆ ನೀವೇನು ಸರ್ ಪ್ರಿಪ್ರೇಷನ್ಸ್ ಹೇಗಿತ್ತು ಸರ್? ಅಂದರೆ ನೀವು ಹ್ಯಾಂಡ್ಸಮ್ ಆಗಿದ್ದೀರಾ ಮೊದಲೇ? ಥ್ಯಾಂಕ್ ಯು. ಆದರೆ ಒಳ್ಳೆ ಕ್ವಶನ್. ಏನು ಪ್ರಿಪ್ರೇಷನ್ ಮಾಡಿದ್ರಿ ಹ್ಯಾಂಡ್ಸಮ್ ಆಗಿರೋದಕ್ಕೆ? ಅಂದರೆ ನಾನು ಪ್ರಿಪ್ರೇಷನ್, ನಮ್ಮ ತಂದೆ ತಾಯಿ ಪ್ರಿಪ್ರೇಷನ್. ಟೈಗರ್ ಅವರು ನಮ್ಮ ತಂದೆ ಅಷ್ಟೇ ಹ್ಯಾಂಡ್ಸಮ್. ಇವ್ರು ಹೀಗಿರೋದ್ರಿಂದ ಇವ್ರಿಗೆ ಬಲರಾಮನ ಪಾತ್ರ ಕೊಡಬೇಕು ಅನ್ನೋದು ನಮ್ಮ ನಿರ್ಮಾಪಕರ ಉದ್ದೇಶ ಆಗಿತ್ತು. ಸೊ ಅವರು ಬಲರಾಮನ ಬಗ್ಗೆ ಒಂದು ಸಿನಿಮಾ ಮಾಡಬೇಕು ಅಂತಿದ್ರು, ಅದನ್ನ ಇವ್ರಿಗೆ ಮಾಡಬೇಕು ಅಂತಿದ್ರು. ಯಾಕೆಂದರೆ ಇವರು ಬಲರಾಮನ ಪಾತ್ರಕ್ಕೆ ತುಂಬ ಸೂಕ್ತವಾಗಿ ಹೋಲ್ತಾರೆ ಅಂತ. ಸೊ ಅದು ಆಪೋಸಿಟ್, ಅದು ಬಲರಾಮನ ಪಾತ್ರ ಹುಡ್ಕೊಂಡು ಬಂದಿದೆ. ಎಸ್ ಸರ್. ಸರ್ ಈಗ ಪ್ರೊಡ್ಯೂಸರ್ ಬಗ್ಗೆ ಮಾತಾಡ್ತಾ ಇದ್ವಿ. ಶ್ರೇಯಸ್ ಅವರು ಏನು ಸರ್ ಹನಿಮೂನ್ಗೆ ಹೋಗಿಲ್ವಂತೆ? ಹೌದಾ? ಅಂದರೆ ಈ ಸಿನಿಮಾದಲ್ಲಿ ಬ್ಯುಸಿಯಾಗಿ ತುಂಬ ಡೆಡಿಕೇಶನ್ ಆಗಿ. ಹೌದು, ನಮ್ಮ ಸಿನಿಮಾ ಶೂಟಿಂಗ್ ಮುಗಿದು ಒಂದು ಸ್ಕೆಡ್ಯೂಲ್ ಆಗಿ, ಅಂದರೆ ಫೈನಲ್ ಸ್ಕೆಡ್ಯೂಲ್ ಆಗಿ 1 ತಿಂಗಳಿಗೆ ಅವರ ಮದುವೆ ಆಯಿತು. ಓಕೆ. ಅದಾದಮೇಲೆ ನಾವು ಪೋಸ್ಟ್ ಪ್ರೊಡಕ್ಷನ್ ಶುರು ಮಾಡಿದ್ವಿ. ಹಾಗಂದ್ಬಿಟ್ಟು ನಾವೇನು ಅವ್ರನ್ನ ನಿಲ್ಲಿಸಲಿಲ್ಲ, ಆದರೆ ಪಾಪ ಅವ್ರು ಹೋಗಿಲ್ಲ, ಅವ್ರು ಅಷ್ಟು ಇನ್ವಾಲ್ವ್ ಆಗಿಬಿಟ್ಟಿದ್ದಾರೆ ನಮ್ಮ ಸಿನಿಮಾದಲ್ಲಿ. ಎಸ್, ಪದ್ಮಾವತಿ ಮೇಡಮ್ ಕೂಡ ಅದೇ ಹೇಳ್ತಾರೆ, ನನ್ನ ಮಗ ಫಿಲಮ್ಗೋಸ್ಕರ ನಿಮ್ಮನ್ನ ಬಿಟ್ಟಿದ್ದಾನೆ, ಯಾವುದೋ ದೇವಸ್ಥಾನಗಳಿಗೆ ಹೋಗಿಲ್ಲ ಅನ್ನೋದು. ಸೊ ಶ್ರೇಯಸ್ ಅವ್ರಿಗೆ ಈಗ ಸಿನಿಮಾ ರಿಲೀಸ್ ಆಗ್ತಾ ಹತ್ರ ಬಂದಂಗೆ ಪ್ರೊಡ್ಯೂಸರ್ಗೆ ಸ್ವಲ್ಪ ಟೆನ್ಷನ್ ಜಾಸ್ತಿ ಆಗುತ್ತೆ ಆ್ಯಕ್ಚುಲಿ. ಈಗಿನ ಕನ್ನಡ ಇಂಡಸ್ಟ್ರಿಯಲ್ಲಿ ವಿನೋದ್ ಸರ್ ಹೇಳಿದಾಗೆ ಒಳ್ಳೆ ಸಿನಿಮಾ ಮಾಡಿದ್ರೆ ಥಿಯೇಟ್ರಿಗೆ ಬರ್ತಾರೆ ಜನ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ. ಹೇಗಿದೆ ಸರ್ ಪ್ರೊಡ್ಯೂಸರ್ ಕಾನ್ಫಿಡೆನ್ಸ್ ಹೇಗಿದೆ ಈಗ? ಅವ್ರಿಗೆ ಸಾಕಷ್ಟು ಕಾನ್ಫಿಡೆನ್ಸ್ ಇದೆ, ಸಾಕಷ್ಟು ನರ್ವಸ್ನೆಸ್ ಇದೆ. ಅದು ಸಾಮಾನ್ಯ ಕೂಡ. ಯಾಕೆಂದರೆ ಮೊದಲನೇ ಸಿನಿಮಾ ಅವ್ರಿಗಿದು. ಈ ಜಗತ್ತೇ ಹೊಸದು. ಹೊರಗಿಂದ ನೋಡುವಾಗ ಎಲ್ಲವೂ ಗ್ಲ್ಯಾಮರಸ್ ಆಗಿ ಅದ್ಭುತವಾಗಿ ಕಾಣಿಸುತ್ತೆ. ಒಳಗೆ ಹೋದಾಗ ಅದರ ಶ್ರಮ ಏನಿರುತ್ತೆ, ಅದರ ಟೆನ್ಷನ್ ಏನಿರುತ್ತೆ, ಅದೆಲ್ಲ ಅವ್ರಿಗೆ ಒಂಥರ ಫಸ್ಟ್ ಹ್ಯಾಂಡ್ ನಾಲೆಡ್ಜ್ ಸಿಕ್ಕಿದೆ. ಬಟ್ ಅವರು ಒಂದು ಅದ್ಭುತವಾದ ಚಿತ್ರವನ್ನು ನಿರ್ಮಾಣ ಮಾಡಿದರೆ, ಅದರ ಅರಿವು ಅವ್ರಿಗಿದೆ, ಅದ್ರ ಬಗ್ಗೆ ಅವ್ರಿಗೆ ಭರವಸೆ ಇದೆ. ಅದರಿಂದನೇ ಅವ್ರಿಗೆ ಈ ಸಬ್ಜೆಕ್ಟ್ ಬಗ್ಗೆ, ವಿನೋದ್ ಅವ್ರ ಬಗ್ಗೆ, ನಮ್ಮ ಟೀಮ್ ಬಗ್ಗೆ ಒಂದು ಭರವಸೆ ಇರೋದ್ರಿಂದನೇ ಈ ಮಟ್ಟಿಗೆ ಇಷ್ಟು ಖರ್ಚು ಮಾಡಿ, ಇಷ್ಟು ದುಪ್ಪಟ್ಟು ಖರ್ಚು ಮಾಡಿ, ಅಷ್ಟು ಅದ್ಧೂರಿಯಾಗಿ ಸಿನಿಮಾನ ತಯಾರಿಸಿರೋದು. ಅವರ ಏನಿದೆ, ಅವರ ಈ ಪರಿಶ್ರಮ ಮತ್ತು ಆ ನಂಬಿಕೆ ಏನಿದೆ, ಅದು ನಮ್ಮ ಕನ್ನಡ ಜನತೆ ಅದನ್ನು ಸಾಕಾರಗೊಳಿಸಬೇಕು, ಅವ್ರು ಗೆಲ್ಲಿಸ್ಬೇಕು. ಈ ಸಿನಿಮಾ ಯಶಸ್ಸಾಗೋದು ಒಂದು ದೊಡ್ಡ ಪ್ರೊಡ್ಯೂಸರ್ ಕನ್ನಡಕ್ಕೆ ಸಿಗ್ತಾರೆ ಈ ಸಿನಿಮಾ ಗೆಲ್ಲೋದ್ರಿಂದ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಸ್ ಸರ್. ಸರ್ ಬಲರಾಮನ ದಿನಗಳಲ್ಲಿ ಸ್ಟಾರ್ ಕ್ಯಾಸ್ಟ್ ಎಷ್ಟು ಅದ್ಧೂರಿಯಾಗಿದೆಯೋ, ಮ್ಯೂಸಿಕ್ ಆಗಲಿ ಮತ್ತು
ಬಿ ಜಿ ಎಮ್ ಆಗಲಿ ಅದು ಕೂಡ ಅಷ್ಟು, ಅದಕ್ಕೆ ಕಾರಣ ಸಂತೋಷ್ ನಾರಾಯಣ್ ಸರ್. ಅವ್ರ ಕೈಲಿ ಒಂದು ಹಾಡು ಕೂಡ ಆಡಿಸಿದ್ರಲ್ಲ ಸರ್ ನೀವು, ಟಾಟಾ ಸಾಂಗ್ ತುಂಬ ಚೆನ್ನಾಗಿದೆ ಸರ್ ಆ ಸಾಂಗ್. ಅದು ಅವ್ರನ್ನೇ ಆಡಬೇಕು ಅಂತ ನೀವು ಸೆಲೆಕ್ಟ್ ಮಾಡಿದ್ದು, ಅವರೇ ನಾನು ಆಡ್ತೀನಿ ಅಂತ ಮುಂದೆ ಬಂದಿದ್ದೆ ಸರ್? ಅವರು ಟ್ರ್ಯಾಕ್ ವಾಯ್ಸಾಗಿ ಹಾಡಿದ್ದು. ಆಮೇಲೆ ನಾವು ಕಡೆಗೆ ಅನೇಕ ಸಿಂಗರ್ಗಳನ್ನ ಯೋಚನೆ ಮಾಡಿದ್ವಿ ಈ ಹಾಡನ್ನ ಇನ್ಯಾರು ಹಾಡ್ಬೋದು ಅಂತ. ಕಡೆಗೆ ಇಲ್ಲ ಇವ್ರು ಹಾಡಿರೋದೇ ಚೆನ್ನಾಗಿದೆಯಲ್ಲ ಅನಿಸ್ತು. ಅವರು ಸಂತೋಷ್ ಅವರು ಹೇಳಿದ್ರು ನಾನು ಹಾಡೋದಕ್ಕಿಂತ ಚೆನ್ನಾಗಿ ಇನ್ಯಾರು ಹಾಡ್ತಿಲ್ಲ, ನಾನೇ ನನ್ನ ವಾಯ್ಸ್ನ ಇಟ್ಕೊಳ್ಳಿ ಅಂತ. ಅದರಿಂದ ಅದನ್ನೇ ಉಳಿಸ್ಕೊಂಡ್ವಿ. ಸೊ ಅವ್ರ ತಾಯಿಯವ್ರ ಕನ್ನಡ ಲ್ಯಾಂಗ್ವೇಜು ಬೇಸ್ ಇರೋದ್ರಿಂದ ಅವ್ರಿಗೆ ತುಂಬ ಈಸಿ ಆಯಿತು ಅನಿಸುತ್ತೆ ಸಾಂಗ್ ಆಡಬೇಕಾದ್ರೆ. ಸರ್, ಪ್ರಿಯಾ ಆನಂದ್ ಅವರು ನಿಮ್ಮ ಆರ್ಟಿಸ್ಟ್ ಆಗಿ ಈಗ ಕನ್ನಡ ತುಂಬ ಚೆನ್ನಾಗಿ ಕಲ್ತ್ಕೊಂಡ್ಬಿಟ್ಟಿದ್ದಾರೆ ಅನಿಸುತ್ತೆ ಅಲ್ಲ? ಈಗ ಬಲರಾಮನ ದಿನಗಳಲ್ಲೇ ಚೆನ್ನಾಗಿ ಕಲ್ತಿದ್ದ ಕನ್ನಡನ ಅವರು? ಇಲ್ಲ ಸರ್, ಅವರು ಬಿಫೋರ್ ಆಗಿ, ಯಾಕಂದರೆ ಪುನೀತ್ ಸರ್ ಜೊತೆ ಕೆಲಸ ಮಾಡಿದ್ದು, ಆಮೇಲೆ ಶಿವಣ್ಣ ಸರ್ ಅವ್ರ ಜೊತೆ ಕೆಲಸ ಮಾಡಿರೋರು. ಸೊ ಆಲ್ಮೋಸ್ಟ್ ಐ ಥಿಂಕ್ ನಮ್ಮದು 5th ಸಿನಿಮಾನ ಅವ್ರದ್ದು, 5th 6th ಸಿನಿಮಾ ಏನೋ ಮಾಡಿದ್ದಾರೆ. ಬಟ್ ಅವರು ಆಲ್ಮೋಸ್ಟ್ 7 ಲ್ಯಾಂಗ್ವೇಜಲ್ಲಿ ಒಂದು ಸುಮಾರು ಒಂದು 40 ಸಿನಿಮಾ ಏನೋ ಮಾಡಿದ್ದಾರೆ. ಸೊ ಹಾಗಾಗಿ ಅವ್ರಿಗೆ ಕನ್ನಡ ಸ್ಪಷ್ಟವಾಗಿ ಮಾತಾಡ್ತಾರೆ. ಹಿಂಗೆ ಅವ್ರಿಗೆ ಆ್ಯಕ್ಚುಲಿ ಪ್ರಾಂಪ್ಟಿಂಗ್ ಎಲ್ಲ ಏನೂ ಕೊಟ್ಟಿರಲಿಲ್ಲ. ಅವ್ರ ಡೈಲಾಗ್ಸ್ ತೊಗೊಂಡು ಅವ್ರು ಓದ್ಕೊಂಡ್ಬಂದು ಅವರಷ್ಟು ಚೆನ್ನಾಗಿ ಕನ್ನಡದಲ್ಲೇ ಡೈಲಾಗ್ಗಳನ್ನ ಹೇಳೋರು. ಆ್ಯಂಡ್ ವಂಡರ್ಫುಲ್ ಆ್ಯಕ್ಟ್ರೆಸ್, ಬ್ಯೂಟಿಫುಲ್ ಕೋ ಸ್ಟಾರ್. ಅಂದರೆ ಈಗ ನಾವು ಆಪೋಸಿಟ್ ಏನೋ ಆ್ಯಕ್ಟ್ ಮಾಡ್ತಿರ್ಬೇಕಾದ್ರೆ ನಮಗೇನೋ ಆ ಒಂದು ಸಪೋರ್ಟ್ ಏನು ಸಿಗುತ್ತೆ ಗೊತ್ತಾ, ಒಬ್ಬ ಕೋ ಸ್ಟಾರ್ ಅವರು ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿ ಪರ್ಫಾರ್ಮ್ ಮಾಡ್ತಿದ್ರೆ ಅದಕ್ಕಿಂತ ಇನ್ನೂ ಬೆಟರ್ ನಾವು ಮಾಡಬೇಕು ಅಂತ ಇರುತ್ತೆ. ಸೊ ಒಂದು ಫ್ರೇಮ್, ಒಂದು ಸೀನಲ್ಲಿ ಒಬ್ಬರು ಆ್ಯಕ್ಟರು ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ ಅಂದಾಗ ಅದಕ್ಕಿಂತ ಇನ್ನೂ ಒಂದು ಆ ರೇಂಜಿಗೆ ನಾವು ರೀಚ್ ಆಗಬೇಕು ಅಂತ ಇರ್ತೀವಿ. ಸೊ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರು, ವೆರಿ ಪ್ರೊಫೆಷ್ನಲ್ ಅವರಾಗಲಿ. ಆ್ಯಂಡ್ ನನ್ನ ಜೊತೆ ಸುಮಾರು ಜನ ಎಲ್ಲ ಆರ್ಟಿಸ್ಟು, ಬೀಟ್ ವಿನಯ್ ಗೌಡ ಆಗಲಿ, ನಮ್ಮ ಅರುಣ್, ನಮ್ಮ ಪಠಾನ್, ಸೀನಾ, ಆ್ಯಂಡ್ ಅಫ್ಕೋರ್ಸ್ ಆಶಿ ವಿದ್ಯಾರ್ಥಿಯವರು, ಅಟಲ್ ಕುಲಕರ್ಣಿ ಅವರು, ತುಂಬ ಒಂದು ಫ್ರೇಮಲ್ಲಿ ಎಲ್ಲರೂ ಬಂದಾಗ. ಆ್ಯಂಡ್ ನಮ್ಮ ರಮೇಶೇಂದ್ರ ಸರ್, ನಂಗೆ ಆಗಲೇ ಹೇಳ್ತಿದ್ರು ರಮೇಶೇಂದ್ರ ಸರ್, ಇವು ನಂಗೆ ಆ ಒಂದು ಮೇಕಪ್ಪೆಲ್ಲ ಆಗಿ ಅವರ ಒಂದು ಏನೋ ಟ್ರಾನ್ಸ್ಫಾರ್ಮೇಷನ್ ಇದೆ ಗೊತ್ತಾ. ಬಂದು ನಂಗೆ ಫ್ರೇಮಲ್ಲಿ ಕೂತ್ಕೊಂಡು ಅಂಥದ್ದು ಅಂತ ಬಂದು ಹಿಂಗೆ ಕೂತ್ಕೊಂಡ್ರು. ನನಗೆ ಇವು ಎಷ್ಟು ಒಂದು ಲೈವ್ಲಿ ಆಗಿತ್ತು. ಆ್ಯಂಡ್ ಈ ವಾಸ್ ವಂಡರ್ಫುಲ್ ಪರ್ಫಾರ್ಮರ್ ಅವರು. ಆ್ಯಂಡ್ ಸ್ಕ್ರೀನ್ ತುಂಬ ಒಂದು ಫ್ರೇಮ್ ಇಟ್ಟರೆ ಆ ಫ್ರೇಮ್ ತುಂಬ ಆರ್ಟಿಸ್ಟು, ಭಾಳ ನಿಮಗೆ ಒಂದು ರಿಚ್ನೆಸ್ ಆಗಲಿ. ಆ್ಯಂಡ್ ನಮ್ಮದಕ್ಕೆ 100% ನಮ್ಮ ಪ್ರೊಡ್ಯೂಸರು ಸಪೋರ್ಟ್ ಮಾಡಿರೋರು. ಎಸ್ ಎಸ್ ಚೈತನ್ಯ ಸರ್, ಇದು ಆ ದಿನಗಳ ಮತ್ತೊಂದು ಅಧ್ಯಾಯ ಅಂತ ಹೇಳಿದ್ರಿ. ಸೊ ಆ ದಿನಗಳ ಮತ್ತೊಂದು ಅಧ್ಯಾಯದಲ್ಲಿ ಬೆಂಗಳೂರನ್ನ ಚಿತ್ರಿಸೋದು ನಿಮಗೆ ಹೇಗಿತ್ತು ಸರ್? ಆ ಕಲ್ಪನೆ ಬೆಂಗಳೂರನ್ನ ತೋರಿಸೋದು ಆ 80s 90s. ಸೊ 80s 90ಸ್ನ ನಾನು 2007 ಆ ದಿನಗಳು ಸಿನಿಮಾ ಮಾಡುವಾಗಲೇ ಚಿತ್ರಿಸೋದು ಕಷ್ಟ ಆಗಿತ್ತು. ಯಾಕೆಂದರೆ 2007 ಅಷ್ಟೊತ್ತಿಗೆ ಇಡೀ ಬೆಂಗಳೂರು ಸ್ವರೂಪ ಬದಲಾಗೋಗಿತ್ತು. ಈಗ ಮತ್ತೆ ಆಲ್ಮೋಸ್ಟ್ 19 ವರ್ಷ ಮುಂದಕ್ಕೆ ಬಂದಿದ್ವಿ, ಇನ್ನೂ ಚೇಂಜ್ ಆಗಿದೆ ಬೆಂಗಳೂರು. ಸೊ 80-90ರ ದಶಕವನ್ನು ರೀಕ್ರಿಯೇಟ್ ಮಾಡೋದಕ್ಕೆ ಇವತ್ತಿನ ಬೆಂಗಳೂರಲ್ಲಿ ಬಹಳ ಕಷ್ಟದ್ದೇ ಕೆಲಸ ಅದು. ಆದ್ದರಿಂದ ನಾವು ಎಷ್ಟೋ ಜಾಗಗಳನ್ನು ಮೈಸೂರು ಆಯ್ಕೆ ಮಾಡ್ಕೊಂಡ್ವಿ. ಯಾಕಂದರೆ ಮೈಸೂರಿನ ಕೆಲವು ಭಾಗಗಳು ಹಳೆ ಬೆಂಗಳೂರು ಥರ ಕಾಣಿಸುತ್ತೆ. ಇನ್ನೂ ಎಷ್ಟೋ ಜಾಗಗಳು ಆ್ಯಕ್ಚುಲ್ ಲೊಕೇಶನ್ಸ್ ತೊಗೊಂಡು ಅದಕ್ಕೆ ರೀಕ್ರಿಯೇಟ್ ಸೆಟ್ಗಳನ್ನು ಮಾಡಿದ್ವಿ. ನನಗೆ ದೊಡ್ಡ ಶಕ್ತಿಯಾಗಿ ನಿಂತವರು ನಮ್ಮ ಆರ್ಟ್ ಡೈರೆಕ್ಟರ್ ವಿಶ್ವಾಸ್ ಕಶ್ಯಪ್ ಮತ್ತು ನಮ್ಮ ಛಾಯಾಗ್ರಾಹಕರು HC ವೇಣು ಅವರು. ಅವರಿಬ್ಬರು ಆ ಕಾಲಘಟ್ಟವನ್ನು ಮತ್ತೆ ಪುನರ್ ಸೃಷ್ಟಿ ಮಾಡೋದಕ್ಕೆ ತೆರೆ ಮೇಲೆ ನನ್ನ ಜೊತೆ ಸೇರಿಕೊಂಡ್ರು. ಇಲ್ಲ ಸರ್, ಬಲರಾಮನ ದಿನಗಳು ಅಂತ ಬಂದಾಗ ಸೊ ಇದು ಬೆಸ್ಟ್ ಅಂತ ಸೀನು, ಇದು ಬೆಸ್ಟಲ್ಲಿ ಬೆಸ್ಟ್ ಅಂತ ಅನಿಸುತ್ತೋ ನಿಮ್ಗೆ ಯಾವುದು, ಅಥವಾ ಎಲ್ಲನೂ ಅನಿಸುತ್ತಾ? ಇಡೀ ಸಿನಿಮಾ ಅನಿಸುತ್ತೆ ನಿಮಗೆ. ಬಟ್ ನನಗೆ ತುಂಬ ಕಾಡೋದು ಅಂದರೆ ಈಗಲೂ ಒಂದು ಫೀಲ್ ಇದು ಒಂದಿಷ್ಟು ಎಪಿಸೋಡ್ಸ್, ಬಟ್ ಅದನ್ನು ಹೇಳೋಕ್ಕಾಗಲ್ಲ. ಬಟ್ ಕ್ಲೈಮ್ಯಾಕ್ಸ್ ಆ್ಯಂಡ್ ಕ್ಲೈಮ್ಯಾಕ್ಸ್ ಅದು ನಿಮಗೆ ಕಾಡುತ್ತೆ ಹೊರಗಡೆ ಬಂದಾಗ. ಬಿಕಾಸ್ ಎವ್ರಿ ಟೈಮ್ ನಾನು ಮಾದೇವ ಪ್ರತಿ ಪ್ರಮೋಷನಲ್ಲಿ ಹೇಳಿದ್ದೆ ನಾನು, ಕರಳಿನ ಕೂಗು ಆ್ಯಂಡ್ ಜಿದ್ದು ಇದೆರಡು ನಮ್ಮ ತಂದೆಯವರು. ಕರಳಿನ ಕೂಗುವಲ್ಲಿ ಏನು ಫೀಲ್ ಇತ್ತು ಗೊತ್ತಾ, ಅಂದರೆ ನಮ್ಮ ತಂದೆಯವರು ಮಾಡಿದಂಥ ಸಿನಿಮಾ
ಆ ಫೀಲು ಇರುತ್ತೆ. ಕಾರಣಗಳು ಬೇರೆ ಬೇರೆ ಇರ್ಬೋದು, ಆದರೆ ಎಮೋಷನ್ ಒಂದೇ ಅಂತ. ಅದೇ ಥರ ಎಲ್ಲೂ ನಿಮಗೆ ಕಾರಣಗಳು ಹಲವಾರು ಇರ್ಬೋದು, ಆದರೆ ನಿಮ್ಗೆ ಆ ಎಮೋಷ್ನಲಿ ಕನೆಕ್ಟ್ ಕೊಡುತ್ತೆ ಸಿನಿಮಾ. ಬರ್ತಾ ಬರ್ತಾ ನಿಮ್ಮನ್ನ ಎಮೋಷ್ನಲಿ ಹಿಡಿದಿಟ್ಕೊಳ್ಳುತ್ತೆ. ರೌಡಿಸಮ್ ಸಿನಿಮಾ ಅಂದಾಗ ಬರೀ ಲಾಂಗ್ ಮಚ್, ನಿಮ್ಗೆ ಲಾಂಗ್ ಮಚ್ ನೀವು ಮ್ಯಾಕ್ಸ್ ಟು ಮ್ಯಾಕ್ಸ್ ನಮ್ಮ ಸಿನಿಮಾದಲ್ಲಿ ಒಂದು 30 ಸೆಕೆಂಡ್ಸ್ ಇಲ್ಲ ಅನಿಸುತ್ತೆ. ಲಾಂಗ್ ಮಚ್ಚೆಲ್ಲ ಇಲ್ಲ. ಅಂದರೆ ಫೈಟ್ಸ್ ಆಗಲಿ ಅಥವಾ ರೌಡಿಸಮ್ ಸಿನಿಮಾ ಅಂದ ತಕ್ಷಣ ನಿಮ್ಗೆಲ್ಲನೂ ಇಲ್ಲ ಆ್ಯಕ್ಷನ್ ಇರುತ್ತೆ, ರಕ್ತಪಾತ ತುಂಬ ಇರುತ್ತೆ. ಇಲ್ಲ, ಆ ಥರ ಇಲ್ಲ. ಕಲ್ಟ್ ವೇ ಈಸ್ ನಿಮ್ಮ ಟೀಸರಲ್ಲೇ ಗೊತ್ತಾಗುತ್ತೆ. ಎಸ್ ಸರ್, ಹೌದು. ಆ ಕಲ್ಟ್ ಕ್ಲಾಸು, ಆ ಬ್ಯೂಟಿಫುಲ್ಲಾಗಿ ಅವ್ರು ಸೀನ್ ನರೇಟ್ ಮಾಡಿರೋ ಕೆಲವು ಸೀನ್ಸ್ ಇದೆ. ಅಂದರೆ ಎವ್ರಿ ಡೈರೆಕ್ಟರ್ ಹ್ಯಾಸ್ ಇಸ್ ಓನ್ ಸ್ಟೈಲ್ ಆಫ್ ನರೇಟಿಂಗ್. ಇವ್ರ ಸ್ಟೈಲ್ ಬ್ಯೂಟಿಫುಲ್ ಆಗಿರುತ್ತೆ. ನಾವೊಂದು ಇರುತ್ತೆ, ನಾನು ಇದನ್ನ ಈ ಸೀನ್ ಹಿಂಗೆ ಅಂತ, ಬಟ್ ಇವ್ರು ಬೇರೆ ಥರದ್ದೊಂದು ಅದಕ್ಕೆ ಒಂದು ಶೇಡ್ ಕೊಟ್ಟು ಹೀಗೂ ಮಾಡ್ಬೋದು ಇದನ್ನು ಅಂದಾಗ ನಿಮಗೆ ಆ ವಾವ್ ಫ್ಯಾಕ್ಟರು. ಒಂದು ಫೈಟನ್ನ ಬ್ಯೂಟಿಫುಲ್ಲಾಗಿ ತೋರ್ಸೋಕ್ಕಾಗತ್ತಾ? ಎಸ್ ಆ ಫೈಟನ್ನ ನಿಮಗೆ ಆ್ಯಕ್ಷನ್ ಅಂದಾಗ ನಿಮ್ಗೆ ಆ್ಯಕ್ಷನ್ ಅದು ಜಾಮ್ ಧೂಮ್ ಧಾಮ್ ಹಂಗಿರುತ್ತೆ, ಬಟ್ ಅದನ್ನು ಬ್ಯೂಟಿಫುಲ್ಲಾಗಿ ತೋರಿಸ್ತಾರೆ ಇವರು. ಅದನ್ನೇ ಆ ದಿನಗಳು ಎಕ್ಸಾಂಪಲ್. ಒಂದು ರೌಡಿಸಮ್ ಸಿನಿಮಾನ ಎಷ್ಟು ಕ್ಲಾಸಾಗಿ ಬ್ಯೂಟಿಫುಲ್ಲಾಗಿ ಅದನ್ನು ತಗೊಂಡೋಗಿ, ಅದೇ ಥರ ಬಲರಾಮನು ನಿಮ್ಗೆ ಅನಿಸುತ್ತೆ ಸರ್. ಬಲರಾಮನ ದಿನಗಳು ನಾವು ಕೇಳಿರೋ ಕಥೆಗಳು ಒಂದಿದೆ, ಏನಂದರೆ ಒಂದು ಮಸಾಲ ದೋಸೆ ಅವನನ್ನು ಬಲಿ ತಗೊಂಡ್ಬಿಡುತ್ತೆ ಅಂತ. ಸೊ ಈ ಮಸಾಲ ದೋಸೆ ಇದೆಯಾ ಸರ್ ಸಿನಿಮಾದಲ್ಲಿ? ಬಿಟ್ಕೊಡೋಕ್ಕಾಗದೇ ಇದ್ರೆ ಸಿನಿಮಾ ನೋಡಿ ಗೊತ್ತಾಗುತ್ತೆ. ಬಟ್ ಇಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಅದು ಆ ಬಲರಾಮನ ಕತೆ, ಇದು ಈ ಬಲರಾಮನ ಕತೆ ಅಂತ. ಅಂದರೆ ಬಲರಾಮ ಅನ್ನೋಬ್ಬ ರೌಡಿ ಇದ್ದ, ಆತನ ಬಯೋಪಿಕ್ ಅಲ್ಲ ಈ ಸಿನಿಮಾ. ಇದು ಒಂದು ಕಾಲ್ಪನಿಕ ಕತೆ. ಬೆಂಗಳೂರು ಭೂಗತ ಜಗತ್ತಿನ ಸ್ಫೂರ್ತಿ ಈ ಕತೆಗಿದೆ. ಆದರೆ ಇಂಥ ವ್ಯಕ್ತಿಗಳ ಮೇಲೆ ಆಧರಿಸಿದ ಸಿನಿಮಾ ಅಲ್ಲ, ಅಥವಾ ಇದು 100% ಸತ್ಯಕತೆ ಅಲ್ಲ. ಆದ ಘಟನೆಗಳನ್ನ ತಗೊಂಡು ಸಿನಿಮ್ಯಾಟಿಕ್ಕಾಗಿ ನಾವು ಯಾವ ರೀತಿ ಇದನ್ನು ಒಂದು ಕಾಲ್ಪನಿಕ ಕಥೆಯಾಗಿ ಹೆಣಿಬೇಕು ಹಾಗೆ ಹೆಣೆದು ಪ್ರೆಸೆಂಟ್ ಮಾಡಿರುವಂಥ ಕತೆ ಬಲರಾಮನ ದಿನಗಳು. ಎಸ್ ಸರ್. ಸರ್, ಬಲರಾಮನ ಕತೆ ದಿನಗಳಲ್ಲಿ ನಿಮಗೆ ಖುಷಿ ಕೊಟ್ಟಿದ್ದು ಯಾವುದು ಸರ್ ತುಂಬ ಅಂತ ಇಂಥ ಅವನ ಹಿಸ್ಟ್ರಿಗಳಲ್ಲಿ? ಅಂದರೆ ರಿಸರ್ಚ್ ಮಾಡುವಾಗ ಒಂದು ಏನಾಗುತ್ತೆ, ಇತಿಹಾಸದಕ್ಕೆ ಒಂದು ರೀತಿಯ ಇತಿಹಾಸ ಇದು, ಬೆಂಗಳೂರಿನ ಇತಿಹಾಸ. ನಾನು ಹಿಂದೊಂದು ಕಡೆ ಹೇಳಿದ್ದೆ, ಅಕಿರಾ ಕುರೋಸವಾದ ರೋಷಮನ್ ಅಂತ ಒಂದು ಸಿನಿಮಾ ಇದೆ. ಒಂದು ಇನ್ಸಿಡೆಂಟ್ ನಡೆದಿರುತ್ತೆ, ಆ ಇನ್ಸಿಡೆಂಟ್ನ ಬೇರೆಯವರು ನರೇಟ್ ಮಾಡ್ತಾ ಹೀಗೂ ನಡೀತಾ ಹಾಗೂ ನಡೀತಾ ಅನ್ಸೋಕ್ಕೆ ಶುರುವಾಗುತ್ತೆ. ಕಡೆಗೆ ಯಾವುದು ನಿಜ ಅಂತ ಗೊತ್ತಾಗೋದಿಲ್ಲ. ಅದೇ ರೀತಿ ನಾನು ಈ ಬಲರಾಮನ ದಿನಗಳು ಸಿನಿಮಾ ರಿಸರ್ಚ್ ಮಾಡೋಕ್ಕೆ ಶುರು ಮಾಡಿದಾಗ ಸ್ಕ್ರಿಪ್ಟಿಗೋಸ್ಕರ ಪೊಲೀಸವ್ರನ್ನ ಮಾತಾಡಿದಾಗ ಅವ್ರು ಕೊಟ್ಟ ವರ್ಷನ್ ಒಂದು ರೀತಿ ಇರ್ತಿತ್ತು, ಅಂಡರ್ವರ್ಲ್ಡಲ್ಲಿದ್ದವರ ವರ್ಷನ್ನು ಬೇರೆ ಥರ ಇರ್ತಿತ್ತು, ಮಾರ್ಕೆಟಲ್ಲಿ ಕೆಲಸ ಮಾಡ್ತಿದ್ದವರು ಸೇಟುಗಳು ಅವ್ರಗಳ ವರ್ಷನ್ನೇ ಬೇರೆ ರೀತಿ ಇರ್ತಿತ್ತು, ವಿಕ್ಟಿಮ್ಸ್ ಮಾತಾಡಿದ್ರೆ ಅವ್ರಗಳ ವರ್ಷನ್ನೇ ಬೇರೆ ಇರ್ತಿತ್ತು. ಸೊ ಸತ್ಯ ಅನ್ನೋದು ಇಷ್ಟು ವರ್ಷನ್ ಮಧ್ಯೆ ಎಲ್ಲೋ ಒಂದಿತ್ತು, ಅದನ್ನು ನಾನು ಕಟ್ಟಿ ಒಂದು ಸ್ಕ್ರಿಪ್ಟಿನ ಸ್ವರೂಪಕ್ಕೆ ತಂದೆ ಅಂತ ಹೇಳ್ಬೋದು. ಎಸ್ ಸರ್. ಬಲರಾಮನ ದಿನಗಳನ್ನ ಕೊಡೋದಕ್ಕೆ ನಿಜವಾಗ್ಲೂ ನಾವು ಕೂಡ ಕಾಯ್ತಾ ಇದ್ದೀವಿ, ಹಾಗೆ ಕನ್ನಡ ಸಿನಿಮಾ ಪ್ರೇಕ್ಷಕರು ಕೂಡ ಕಾಯ್ತಾ ಇದ್ದಾರೆ. ಸೊ ಜೂನ್ 26ನೇ ತಾರೀಕು ಬಲರಾಮನ ದಿನಗಳು ರಾಜ್ಯಾದ್ಯಂತ ತೆರೆ ಕಾಣ್ತಾ ಇದೆ. ಎಲ್ಲರೂ ಕೂಡ ಥಿಯೇಟರ್ನಲ್ಲೇ ಹೋಗಿ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಮುಗಿಸ್ತೀನಿ ಸರ್. ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ಥ್ಯಾಂಕ್ ಯು.